ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ನೆಲೆಸಿದ್ರು ಎನ್ನುವಂಥ ಒಂದು ಕಾರಣದಿಂದಾಗಿ ಏನೋ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ. ಅವ್ರ ಮೇಲೆ ಏನೋ ಸೂಲದೇವನಹಳ್ಳಿಯ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ, ನೀವ್ಯಾಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥದ್ದೊಂದು ಕಿರುಕುಳ ಕೊಡ್ತಿದ್ದಾರೆ. ತನಗೆ ಮಾತ್ರ ಅಲ್ಲ, ಏನೋ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪದ ಮೇಲೆ ಏನು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಇವತ್ತು ವಿಧಾನಸೌಧದ ಬಾಗಿಲ ಮುಂದೆ ವಿಷವನ್ನು ಸೇವಿಸಲು ಯತ್ನಿಸಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆಗೆ ಮುಂದಾಗಿದ್ರು. ಈತನನ್ನು ಕೂಡಲೇ ಪೊಲೀಸರು ಆತನ ಕೈಯಲ್ಲಿರ್ತಕ್ಕಂಥ ವಿಷದ ಬಾಟ್ಲನ್ನು ಕಿತ್ಕೊಂಡು ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಏನು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಿದೆ. ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂಥ ಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ಕೆಲಸದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇತ್ತು. ಇವತ್ತು ನಾಗೇಂದ್ರಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ವಿಧಾನಸೌಧದ ಬಾಗಿಲ ಮುಂದೆ, ಅಂದರೆ ಇದೇ ಜಾಗದಲ್ಲಿ ಕೂತು ಆತ ವಿಷವನ್ನು ಸೇವಿಸಲಿಕ್ಕೆ ಅಂದರೆ ಯತ್ನಿಸಿರ್ತಾನೆ, ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಕೂಡಲೇ ಆತನನ್ನು ಏನು ವಿಧಾನಸೌಧದ ಬಾಗಿಲಲ್ಲಿರ್ತಕ್ಕಂಥ ಪೊಲೀಸರು ಕೂಡಲೇ ಆತನನ್ನು ಗಮನಿಸಿ ವಿಷದ ಬಾಟ್ಲಿಯನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆತನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕೂಡಲೇ ಮುಂದಾಗ್ತಾರೆ. ಆತನನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಆತನನ್ನು ಪ್ರಶ್ನೆ ಮಾಡಿದಾಗ, ನನ್ನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ, ನಾನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದೆ ತಪ್ಪ ಎನ್ನುವಂಥದ್ದು ಮನನೊಂದು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಕಣ್ಣೀರನ್ನು ಇಡ್ತಿರುವಂಥದ್ದು. ಈಗಾಗಲೇ ಆತನನ್ನು ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಥವಾ ಆತನಿಗೆ ಏನೇನೆಲ್ಲ ಕಿರುಕುಳ ಕೊಟ್ಟಿದ್ರು ಎನ್ನುವಂಥದ್ದನ್ನು ಆತನೇ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ನೆಲೆಸಿದ್ರು ಎನ್ನುವಂಥ ಒಂದು ಕಾರಣದಿಂದಾಗಿ ಏನೋ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ. ಅವ್ರ ಮೇಲೆ ಏನೋ ಸೂಲದೇವನಹಳ್ಳಿಯ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ, ನೀವ್ಯಾಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥದ್ದೊಂದು ಕಿರುಕುಳ ಕೊಡ್ತಿದ್ದಾರೆ. ತನಗೆ ಮಾತ್ರ ಅಲ್ಲ, ಏನೋ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪದ ಮೇಲೆ ಏನು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಇವತ್ತು ವಿಧಾನಸೌಧದ ಬಾಗಿಲ ಮುಂದೆ ವಿಷವನ್ನು ಸೇವಿಸಲು ಯತ್ನಿಸಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆಗೆ ಮುಂದಾಗಿದ್ರು. ಈತನನ್ನು ಕೂಡಲೇ ಪೊಲೀಸರು ಆತನ ಕೈಯಲ್ಲಿರ್ತಕ್ಕಂಥ ವಿಷದ ಬಾಟ್ಲನ್ನು ಕಿತ್ಕೊಂಡು ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಏನು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಿದೆ. ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂಥ ಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ಕೆಲಸದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇತ್ತು. ಇವತ್ತು ನಾಗೇಂದ್ರಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ವಿಧಾನಸೌಧದ ಬಾಗಿಲ ಮುಂದೆ, ಅಂದರೆ ಇದೇ ಜಾಗದಲ್ಲಿ ಕೂತು ಆತ ವಿಷವನ್ನು ಸೇವಿಸಲಿಕ್ಕೆ ಅಂದರೆ ಯತ್ನಿಸಿರ್ತಾನೆ, ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಕೂಡಲೇ ಆತನನ್ನು ಏನು ವಿಧಾನಸೌಧದ ಬಾಗಿಲಲ್ಲಿರ್ತಕ್ಕಂಥ ಪೊಲೀಸರು ಕೂಡಲೇ ಆತನನ್ನು ಗಮನಿಸಿ ವಿಷದ ಬಾಟ್ಲಿಯನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆತನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕೂಡಲೇ ಮುಂದಾಗ್ತಾರೆ. ಆತನನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಆತನನ್ನು ಪ್ರಶ್ನೆ ಮಾಡಿದಾಗ, ನನ್ನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ, ನಾನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದೆ ತಪ್ಪ ಎನ್ನುವಂಥದ್ದು ಮನನೊಂದು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಕಣ್ಣೀರನ್ನು ಇಡ್ತಿರುವಂಥದ್ದು. ಈಗಾಗಲೇ ಆತನನ್ನು ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಥವಾ ಆತನಿಗೆ ಏನೇನೆಲ್ಲ ಕಿರುಕುಳ ಕೊಟ್ಟಿದ್ರು ಎನ್ನುವಂಥದ್ದನ್ನು ಆತನೇ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ನೆಲೆಸಿದ್ರು ಎನ್ನುವಂಥ ಒಂದು ಕಾರಣದಿಂದಾಗಿ ಏನೋ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ. ಅವ್ರ ಮೇಲೆ ಏನೋ ಸೂಲದೇವನಹಳ್ಳಿಯ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ, ನೀವ್ಯಾಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥದ್ದೊಂದು ಕಿರುಕುಳ ಕೊಡ್ತಿದ್ದಾರೆ. ತನಗೆ ಮಾತ್ರ ಅಲ್ಲ, ಏನೋ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪದ ಮೇಲೆ ಏನು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಇವತ್ತು ವಿಧಾನಸೌಧದ ಬಾಗಿಲ ಮುಂದೆ ವಿಷವನ್ನು ಸೇವಿಸಲು ಯತ್ನಿಸಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆಗೆ ಮುಂದಾಗಿದ್ರು. ಈತನನ್ನು ಕೂಡಲೇ ಪೊಲೀಸರು ಆತನ ಕೈಯಲ್ಲಿರ್ತಕ್ಕಂಥ ವಿಷದ ಬಾಟ್ಲನ್ನು ಕಿತ್ಕೊಂಡು ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಏನು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಿದೆ. ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂಥ ಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ಕೆಲಸದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇತ್ತು. ಇವತ್ತು ನಾಗೇಂದ್ರಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ವಿಧಾನಸೌಧದ ಬಾಗಿಲ ಮುಂದೆ, ಅಂದರೆ ಇದೇ ಜಾಗದಲ್ಲಿ ಕೂತು ಆತ ವಿಷವನ್ನು ಸೇವಿಸಲಿಕ್ಕೆ ಅಂದರೆ ಯತ್ನಿಸಿರ್ತಾನೆ, ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಕೂಡಲೇ ಆತನನ್ನು ಏನು ವಿಧಾನಸೌಧದ ಬಾಗಿಲಲ್ಲಿರ್ತಕ್ಕಂಥ ಪೊಲೀಸರು ಕೂಡಲೇ ಆತನನ್ನು ಗಮನಿಸಿ ವಿಷದ ಬಾಟ್ಲಿಯನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆತನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕೂಡಲೇ ಮುಂದಾಗ್ತಾರೆ. ಆತನನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಆತನನ್ನು ಪ್ರಶ್ನೆ ಮಾಡಿದಾಗ, ನನ್ನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ, ನಾನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದೆ ತಪ್ಪ ಎನ್ನುವಂಥದ್ದು ಮನನೊಂದು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಕಣ್ಣೀರನ್ನು ಇಡ್ತಿರುವಂಥದ್ದು. ಈಗಾಗಲೇ ಆತನನ್ನು ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಥವಾ ಆತನಿಗೆ ಏನೇನೆಲ್ಲ ಕಿರುಕುಳ ಕೊಟ್ಟಿದ್ರು ಎನ್ನುವಂಥದ್ದನ್ನು ಆತನೇ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.
ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ನೆಲೆಸಿದ್ರು ಎನ್ನುವಂಥ ಒಂದು ಕಾರಣದಿಂದಾಗಿ ಏನೋ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ. ಅವ್ರ ಮೇಲೆ ಏನೋ ಸೂಲದೇವನಹಳ್ಳಿಯ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ, ನೀವ್ಯಾಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥದ್ದೊಂದು ಕಿರುಕುಳ ಕೊಡ್ತಿದ್ದಾರೆ. ತನಗೆ ಮಾತ್ರ ಅಲ್ಲ, ಏನೋ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪದ ಮೇಲೆ ಏನು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಇವತ್ತು ವಿಧಾನಸೌಧದ ಬಾಗಿಲ ಮುಂದೆ ವಿಷವನ್ನು ಸೇವಿಸಲು ಯತ್ನಿಸಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆಗೆ ಮುಂದಾಗಿದ್ರು. ಈತನನ್ನು ಕೂಡಲೇ ಪೊಲೀಸರು ಆತನ ಕೈಯಲ್ಲಿರ್ತಕ್ಕಂಥ ವಿಷದ ಬಾಟ್ಲನ್ನು ಕಿತ್ಕೊಂಡು ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಏನು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಿದೆ. ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂಥ ಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ಕೆಲಸದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇತ್ತು. ಇವತ್ತು ನಾಗೇಂದ್ರಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ವಿಧಾನಸೌಧದ ಬಾಗಿಲ ಮುಂದೆ, ಅಂದರೆ ಇದೇ ಜಾಗದಲ್ಲಿ ಕೂತು ಆತ ವಿಷವನ್ನು ಸೇವಿಸಲಿಕ್ಕೆ ಅಂದರೆ ಯತ್ನಿಸಿರ್ತಾನೆ, ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಕೂಡಲೇ ಆತನನ್ನು ಏನು ವಿಧಾನಸೌಧದ ಬಾಗಿಲಲ್ಲಿರ್ತಕ್ಕಂಥ ಪೊಲೀಸರು ಕೂಡಲೇ ಆತನನ್ನು ಗಮನಿಸಿ ವಿಷದ ಬಾಟ್ಲಿಯನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆತನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕೂಡಲೇ ಮುಂದಾಗ್ತಾರೆ. ಆತನನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಆತನನ್ನು ಪ್ರಶ್ನೆ ಮಾಡಿದಾಗ, ನನ್ನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ, ನಾನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದೆ ತಪ್ಪ ಎನ್ನುವಂಥದ್ದು ಮನನೊಂದು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಕಣ್ಣೀರನ್ನು ಇಡ್ತಿರುವಂಥದ್ದು. ಈಗಾಗಲೇ ಆತನನ್ನು ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಥವಾ ಆತನಿಗೆ ಏನೇನೆಲ್ಲ ಕಿರುಕುಳ ಕೊಟ್ಟಿದ್ರು ಎನ್ನುವಂಥದ್ದನ್ನು ಆತನೇ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ನೆಲೆಸಿದ್ರು ಎನ್ನುವಂಥ ಒಂದು ಕಾರಣದಿಂದಾಗಿ ಏನೋ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ. ಅವ್ರ ಮೇಲೆ ಏನೋ ಸೂಲದೇವನಹಳ್ಳಿಯ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ, ನೀವ್ಯಾಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥದ್ದೊಂದು ಕಿರುಕುಳ ಕೊಡ್ತಿದ್ದಾರೆ. ತನಗೆ ಮಾತ್ರ ಅಲ್ಲ, ಏನೋ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪದ ಮೇಲೆ ಏನು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಇವತ್ತು ವಿಧಾನಸೌಧದ ಬಾಗಿಲ ಮುಂದೆ ವಿಷವನ್ನು ಸೇವಿಸಲು ಯತ್ನಿಸಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆಗೆ ಮುಂದಾಗಿದ್ರು. ಈತನನ್ನು ಕೂಡಲೇ ಪೊಲೀಸರು ಆತನ ಕೈಯಲ್ಲಿರ್ತಕ್ಕಂಥ ವಿಷದ ಬಾಟ್ಲನ್ನು ಕಿತ್ಕೊಂಡು ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಏನು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಿದೆ. ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂಥ ಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ಕೆಲಸದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇತ್ತು. ಇವತ್ತು ನಾಗೇಂದ್ರಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ವಿಧಾನಸೌಧದ ಬಾಗಿಲ ಮುಂದೆ, ಅಂದರೆ ಇದೇ ಜಾಗದಲ್ಲಿ ಕೂತು ಆತ ವಿಷವನ್ನು ಸೇವಿಸಲಿಕ್ಕೆ ಅಂದರೆ ಯತ್ನಿಸಿರ್ತಾನೆ, ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಕೂಡಲೇ ಆತನನ್ನು ಏನು ವಿಧಾನಸೌಧದ ಬಾಗಿಲಲ್ಲಿರ್ತಕ್ಕಂಥ ಪೊಲೀಸರು ಕೂಡಲೇ ಆತನನ್ನು ಗಮನಿಸಿ ವಿಷದ ಬಾಟ್ಲಿಯನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆತನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕೂಡಲೇ ಮುಂದಾಗ್ತಾರೆ. ಆತನನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಆತನನ್ನು ಪ್ರಶ್ನೆ ಮಾಡಿದಾಗ, ನನ್ನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ, ನಾನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದೆ ತಪ್ಪ ಎನ್ನುವಂಥದ್ದು ಮನನೊಂದು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಕಣ್ಣೀರನ್ನು ಇಡ್ತಿರುವಂಥದ್ದು. ಈಗಾಗಲೇ ಆತನನ್ನು ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಥವಾ ಆತನಿಗೆ ಏನೇನೆಲ್ಲ ಕಿರುಕುಳ ಕೊಟ್ಟಿದ್ರು ಎನ್ನುವಂಥದ್ದನ್ನು ಆತನೇ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಏನು ಅಕ್ರಮ ಬಾಂಗ್ಲಾ ವಲಸಿಗರು ಏನು ಸೂಲದೇವನಹಳ್ಳಿಯ ಕೆಂಪಾಪುರದಲ್ಲಿ ನೆಲೆಸಿದ್ರು ಎನ್ನುವಂಥ ಒಂದು ಕಾರಣದಿಂದಾಗಿ ಏನೋ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಅವ್ರನ್ನ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಾರೆ. ಇದರಲ್ಲಿ ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಏನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಎನ್ನುವಂಥದ್ದನ್ನು ತೋರಿಸ್ಕೊಟ್ಟಿರ್ತಾರೆ. ಅವ್ರ ಮೇಲೆ ಏನೋ ಸೂಲದೇವನಹಳ್ಳಿಯ ಪೊಲೀಸರು ಕಿರುಕುಳ ಕೊಡ್ತಿದ್ದಾರೆ, ನೀವ್ಯಾಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತೀರಿ ಅನ್ನುವಂಥದ್ದೊಂದು ಕಿರುಕುಳ ಕೊಡ್ತಿದ್ದಾರೆ. ತನಗೆ ಮಾತ್ರ ಅಲ್ಲ, ಏನೋ ಹೆಂಡತಿ ಮಕ್ಕಳಿಗೂ ಕೂಡ ಕಿರುಕುಳ ಕೊಡ್ತಾರೆ ಎನ್ನುವಂಥ ಆರೋಪದ ಮೇಲೆ ಏನು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಇವತ್ತು ವಿಧಾನಸೌಧದ ಬಾಗಿಲ ಮುಂದೆ ವಿಷವನ್ನು ಸೇವಿಸಲು ಯತ್ನಿಸಿರುವಂಥದ್ದು. ಈಗಾಗಲೇ ಆತ್ಮಹತ್ಯೆಗೆ ಮುಂದಾಗಿದ್ರು. ಈತನನ್ನು ಕೂಡಲೇ ಪೊಲೀಸರು ಆತನ ಕೈಯಲ್ಲಿರ್ತಕ್ಕಂಥ ವಿಷದ ಬಾಟ್ಲನ್ನು ಕಿತ್ಕೊಂಡು ಆತನಿಗೆ ಚಿಕಿತ್ಸೆಯನ್ನು ಕೊಡಿಸಲಿಕ್ಕೆ ಮುಂದಾಗ್ತಾರೆ. ನೋಡ್ಬೋದು, ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಏನು ನಿರಂತರ ವರದಿಯನ್ನು ಪ್ರಸಾರ ಮಾಡ್ತಿದೆ. ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ತೋರಿಸುವಂಥ ಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಈ ಕೆಲಸದಲ್ಲಿ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಯಾರ್ಯಾರು ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಅವ್ರ ಮೇಲೆ ಕಿರುಕುಳ ಕೊಡ್ತಿದ್ದಾರೆ ಎನ್ನುವಂಥದ್ದು ಆರೋಪ ಇತ್ತು. ಇವತ್ತು ನಾಗೇಂದ್ರಪ್ಪ ಎನ್ನುವಂಥ ಒಬ್ಬ ವ್ಯಕ್ತಿ ವಿಧಾನಸೌಧದ ಬಾಗಿಲ ಮುಂದೆ, ಅಂದರೆ ಇದೇ ಜಾಗದಲ್ಲಿ ಕೂತು ಆತ ವಿಷವನ್ನು ಸೇವಿಸಲಿಕ್ಕೆ ಅಂದರೆ ಯತ್ನಿಸಿರ್ತಾನೆ, ಆತ್ಮಹತ್ಯೆಗೆ ಮುಂದಾಗಿರ್ತಾನೆ. ಕೂಡಲೇ ಆತನನ್ನು ಏನು ವಿಧಾನಸೌಧದ ಬಾಗಿಲಲ್ಲಿರ್ತಕ್ಕಂಥ ಪೊಲೀಸರು ಕೂಡಲೇ ಆತನನ್ನು ಗಮನಿಸಿ ವಿಷದ ಬಾಟ್ಲಿಯನ್ನು ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆತನಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಕೂಡಲೇ ಮುಂದಾಗ್ತಾರೆ. ಆತನನ್ನು ಕರ್ಕೊಂಡು ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡ ಆತನನ್ನು ಪ್ರಶ್ನೆ ಮಾಡಿದಾಗ, ನನ್ನ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾರೆ, ನಾನು ಅಕ್ರಮ ಬಾಂಗ್ಲಾ ವಲಸಿಗರು ಎಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ದೆ ತಪ್ಪ ಎನ್ನುವಂಥದ್ದು ಮನನೊಂದು ನಾಗೇಂದ್ರಪ್ಪ ಎನ್ನುವಂಥ ವ್ಯಕ್ತಿ ಕಣ್ಣೀರನ್ನು ಇಡ್ತಿರುವಂಥದ್ದು. ಈಗಾಗಲೇ ಆತನನ್ನು ಪೊಲೀಸರು ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅಥವಾ ಆತನಿಗೆ ಏನೇನೆಲ್ಲ ಕಿರುಕುಳ ಕೊಟ್ಟಿದ್ರು ಎನ್ನುವಂಥದ್ದನ್ನು ಆತನೇ ಹೇಳಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.